ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRS ಸಬ್ಜೆಕ್ಟಲ್ಲಿ 2025 ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 10 ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅದು ಅಸೆಸ್ಮೆಂಟ್ ಆಫ್ ಕಂಪನೀಸ್ ಮೇಲೆ ಒಂದು ಕ್ವಶನ್ಸ್ ಇರ್ತಕ್ಕಂಥದ್ದು. ಆ ಒಂದು ಕ್ವಶನ್ಗೆ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ನೋಡ್ತಾ ಹೋಗೋಣ. Following is the profit and loss account of Mr. Mahesh Limited, an Indian company, for the year ended 31st 3 2024. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ಮಹೇಶ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ ಇಂಡಿಯನ್ ಕಂಪನಿ. ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಇದೆ, ಜಸ್ಟ್ ಸ್ಯಾಲರಿ ಅಂಡ್ ವೇಜಸ್, ಅಡ್ವರ್ಟೈಸಿಂಗ್, ಇನ್ಶೂರೆನ್ಸ್, ಆಡಿಟ್, ಡಿಪ್ರಿಸಿಯೇಷನ್, ಇನ್ಕಮ್ ಟ್ಯಾಕ್ಸ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಆಫೀಸ್ ಎಕ್ಸ್ಪೆನ್ಸಸ್, ಲಾಸಸ್ ಆಫ್ ಸಬ್ಸಿಡರಿ, ನೆಟ್ ಪ್ರಾಫಿಟ್ ಎಲ್ಲ ಎಕ್ಸ್ಪೆನ್ಸಸ್ ಇದೆ. ಕ್ರೆಡಿಟ್ ಸೈಡ್ ಇನ್ಕಮ್ ಇರುತ್ತೆ, ಜಸ್ಟ್ ಬರೀ ಗ್ರಾಸ್ ಪ್ರಾಫಿಟ್ ಮಾತ್ರ ಕೊಟ್ಟಿದ್ದಾರೆ, ಇನ್ಯಾವುದು ಕೂಡ ಇನ್ಕಮ್ ಕೊಟ್ಟಿಲ್ಲ. ಟೋಟಲ್ ಎರಡು ಕಡೆ 1,24,12,50 ಇದೆ. ಜೊತೆಗೆ ನಮಗೆ ಅಡಿಷನಲ್ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಏನೇನು ಅಡಿಷನಲ್ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರಪ್ಪ ಅಂದ್ರೆ, ಒಂದು ಬ್ರಾಡ್ ಫಾರ್ವರ್ಡ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್, ದಟ್ ಈಸ್ ವಾಟ್ ಮೋಸ್ಟ್ ಇಂಪಾರ್ಟೆಂಟ್. ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ ಬ್ರಾಡ್ ಫಾರ್ವರ್ಡ್ ಲಾಸ್ ಎಷ್ಟಿದೆ ಅಂಡ್ 60 to 500 ಇದೆ. ಅಂಡ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ, ಆಸ್ ಪರ್ IT ಪ್ರಕಾರ ಬ್ರಾಡ್ ಫಾರ್ವರ್ಡ್ ಲಾಸಸ್ ಬಂದು 75,000 ಇದೆ. ಅದೇ ತರ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಬುಕ್ಸ್ ಆಫ್ ಅಕೌಂಟ್ ಪ್ರಕಾರ 25,000 ಇದೆಯಂತೆ, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ 3,75,000 ಇದೆ. ಸೊ ಇದು ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಅಂಡ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಎರಡೂ ಕೊಟ್ಟಿದ್ದಾರೆ. ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರ ಇರೋದು ಕೊಟ್ಟಿದ್ದಾರೆ, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಕೊಟ್ಟಿದ್ದಾರೆ. ಸೊ ಹೇಗೆ ಟ್ರೀಟ್ ಮಾಡಬೇಕು ಅಂತ ಆನ್ಸರ್ ಮಾಡ್ಬೇಕಾದ್ರೆ ತಿಳಿಸ್ಕೊಡ್ತೀನಿ. ನಮ್ಗೆ ಹೇಳಿದರೆ ಕ್ಯಾಲ್ಕುಲೇಟ್, ಏನೇನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದ್ರೆ, ಒಂದು ಟೋಟಲ್ ಇನ್ಕಮ್ ಆಫ್ ದಿ ಕಂಪನಿ ಅಂಡರ್ ನಾರ್ಮಲ್ ಪ್ರಾವಿಷನ್. ನೋಡಿ, ಒಂದು ನಾರ್ಮಲ್ ಪ್ರಾವಿಷನ್ ನ ಪ್ರಕಾರ ನಾವು ಸೊ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಎರಡನೇದು ಬುಕ್ ಪ್ರಾಫಿಟ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಬುಕ್ ಪ್ರಾಫಿಟ್ ಕೇಳಿದಿರಾ ಅಂತ ಹೇಳಿದ್ರೆ, ಸೊ ಬುಕ್ ಪ್ರಾಫಿಟ್ ಅಂತ ಹೇಳಿದ್ರೆ ಇದು ಮ್ಯಾಟ್ ಪ್ರಾವಿಷನ್ಸ್ ಅಂತ ಕರಿತೀವಿ. ದಟ್ ಈಸ್ ಮ್ಯಾಟ್, MAT, ಮ್ಯಾಟ್ ಪ್ರಾವಿಷನ್ ಅಂಡರ್ ಸೆಕ್ಷನ್ 115 JB ಅಂದ್ರೆ ಮ್ಯಾಟ್ ಪ್ರಾವಿಷನ್ ಪ್ರಕಾರ ಬುಕ್ ಪ್ರಾಫಿಟ್ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಫೈನಲ್ ಆಗಿ ನಾವು ಟ್ಯಾಕ್ಸ್ ಲಯಬಿಲಿಟಿ ಆಫ್ ಕಂಪನಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಇಲ್ಲಿ ನಾರ್ಮಲ್ ಪ್ರಾವಿಷನ್ ನಲ್ಲಿ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಟ್ಯಾಕ್ಸ್ ಲಯಬಿಲಿಟಿನೂ ಮಾಡಬೇಕು. ಮ್ಯಾಟ್ ಪ್ರಾವಿಷನ್ ನಲ್ಲಿ ಬುಕ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದ್ಮೇಲೆ ನಾವು ಫೈನಲ್ ಆಗಿ ಆ ನಾರ್ಮಲ್ ಪ್ರಾವಿಷನ್ ಅಲ್ಲಿ ಬಂದಿರೋ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು, ಮ್ಯಾಟ್ ಪ್ರಾವಿಷನ್ ಅಲ್ಲಿ ಬಂದಿರೋ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು, ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ ಅದನ್ನ ನಾವು ಟ್ಯಾಕ್ಸ್ ಲಯಬಿಲಿಟಿ ಆಫ್ ಕಂಪನಿ ಅಂತ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಏನ್ ಜಾಸ್ತಿ ಇಲ್ಲ, ಕೊಟ್ಟಿರೋದು ಎರಡೇ ಅಡ್ಜಸ್ಟ್ಮೆಂಟ್, ಒಂದು ಬ್ರಾಡ್ ಫಾರ್ವರ್ಡ್ ಲಾಸ್ ಮತ್ತೆ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್, ಒಂದು ಬುಕ್ಸ್ ಆಫ್ ಅಕೌಂಟ್ಸ್ ಇದ್ದಾಗ ಎಷ್ಟು, ಆಸ್ ಪರ್ IT ಇದ್ದಾಗ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಈ ತರದ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ನೋಡಿ, ಇಲ್ಲಿ ನಾರ್ಮಲ್ ಪ್ರಾವಿಷನ್ಸ್ ಅಲ್ಲೂ ಮಾಡಬೇಕು, ಬುಕ್ ಪ್ರಾಫಿಟ್ ಅನ್ನ ಮಾಡಬೇಕು. ಸೊ ಎರಡಲ್ಲೂ ಕೂಡ ನೀವು ಏನು ಟ್ಯಾಕ್ಸ್ ಲಯಬಿಲಿಟಿಯನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಯಾವ ತರ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ನಮಗೆ ಡೀಟೇಲ್ ಆಗಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಕೊಂಡು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕ್ವಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲ. ಫಸ್ಟ್ ನಾವು ಟೋಟಲ್ ಇನ್ಕಮ್ ಆಫ್ ದಿ ಕಂಪನಿ ಅಂಡರ್ ನಾರ್ಮಲ್ ಪ್ರಾವಿಷನ್ ಮಾಡೋಣ. ಆ ನಾರ್ಮಲ್ ಪ್ರಾವಿಷನ್ಗೆ ಟ್ಯಾಕ್ಸ್ ಲಯಬಿಲಿಟಿ ಮಾಡೋಣ. ಅದಾದ್ರೆ ನಾವು ಬುಕ್ ಪ್ರಾಫಿಟ್ ಮತ್ತೆ ಬುಕ್ ಪ್ರಾಫಿಟ್ಗೆ ಸಂಬಂಧಪಟ್ಟಂತ ಟ್ಯಾಕ್ಸ್ ಲಯಬಿಲಿಟಿನ ಅಲ್ಲಿ ಮಾಡೋಣ, ಸರಿನಾ? ನೋಡಿ, ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಟೋಟಲ್ ಇನ್ಕಮ್ ಆಫ್ ದಿ ಕಂಪನಿ ಅಂಡರ್ ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ನಾವು ಇದಕ್ಕೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ನಿಮ್ಗೆ P&L ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ನೀವು ಬಿಸ್ನೆಸ್ ಇನ್ಕಮ್ ಅನ್ನೇ ಮಾಡಬೇಕು. ಅದಾದ್ಮೇಲೆ ನೀವು ಟೋಟಲ್ ಇನ್ಕಮ್ ನ ಮಾಡ್ಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ನಾನು ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನಿಮಗೆ ಆಲ್ರೆಡಿ ಗೊತ್ತು, ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಈ ತರ ಎರಡು ಕಾಲಮ್ ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ ಎರಡು ಕಾಲಮ್ ಹಾಕೊಳ್ಳಿ. ಸೊ ನೀವು ಫಸ್ಟ್ ನೀವು ಪರ್ಟಿಕ್ಯುಲರ್ಸ್ ಅಲ್ಲಿ ಏನ್ ತಗೋಬೇಕಪ್ಪ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರ ಅಂದ್ರೆ ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ದಟ್ ಈಸ್ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ನಾವು ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ನಮ್ಗೆ ಕ್ವಶನ್ ಅಲ್ಲಿ ನೆಟ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್, ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಯಾವಾಗ್ಲೂ ಕೂಡ ಅಲ್ಲೇ ಇರುತ್ತೆ. ಡೆಬಿಟ್ ಸೈಡ್ ಎಷ್ಟಿದೆಯಪ್ಪ ಅಂದ್ರೆ 5,45,000 ಇದೆ. ಸೊ ಫಸ್ಟ್ ನಾವು ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. 5,45,000 ನೆಟ್ ಪ್ರಾಫಿಟ್ ಇರ್ತಕ್ಕಂಥದ್ದು. ಈ ನೆಟ್ ಪ್ರಾಫಿಟ್ಗೆ ನೀವು ಏನನ್ನ ಆಡ್ ಮಾಡ್ಬೇಕಪ್ಪ ಅಂದ್ರೆ, ಆಡ್ inadmissible
inadmissible expenses debited to profit and loss account. ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇರೋದನ್ನ ನಾವು ಆಡ್ ಮಾಡಬೇಕು. ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂದ್ರೆ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ನಾಟ್ ರಿಲೇಟಿಂಗ್ ಟು ಬಿಸ್ನೆಸ್. ಯಾವುದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಅದನ್ನ ನಾವು ಇನ್ಅಡ್ಮಿಷಬಲ್ ಅಂತ ಕರಿತಾ ಹೋಗ್ತೀವಿ. ಸೊ ಆ ಥರದ್ದು ಏನಾದ್ರು ಎಕ್ಸ್ಪೆನ್ಸಸ್ ಇದ್ರೆ ಅದನ್ನ ನಾವು ಇಲ್ಲೇ ಆಡ್ ಮಾಡಬೇಕು. ಸೊ ನಾವು ಒನ್ ಬೈ ಒನ್ ನೋಡ್ತಾ ಹೋಗ್ತೀನಿ ಯಾವ್ದಾವ್ದು ಇನ್ಅಡ್ಮಿಷಬಲ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಸ್ಯಾಲರಿ ಅಂಡ್ ವೇಜಸ್ ಇದು ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್, ಹಾಗಾಗಿ ನಾವು ಅದನ್ನ ತಗೊಳಕ್ಕೆ ಹೋಗ್ಬಾರ್ದು. ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸ್ ಇದೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೊಳಕ್ ಹೋಗಲ್ಲ. ಇನ್ಶೂರೆನ್ಸ್ ಬಿಸ್ನೆಸ್ ಎಕ್ಸ್ಪೆನ್ಸ್ ತಗೋಬಾರ್ದು. ಆಡಿಟ್ ಫೀಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೋಬಾರ್ದು. ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಡಿಪ್ರಿಸಿಯೇಷನ್ ಬಗ್ಗೆ ಕೊಟ್ಟಿದಾರಾ? ಕೊಟ್ಟಿಲ್ಲ. ಕೊಟ್ಟಿದ್ರೆ ನಾನು ಇದನ್ನ ತಗೊಳ್ತಿದ್ದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವುದೇ ಡಿಪ್ರಿಸಿಯೇಷನ್ ಬಗ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಈ ಡಿಪ್ರಿಸಿಯೇಷನ್ ತಗೋಬಾರ್ದು, ಇಗ್ನೋರ್ ಮಾಡಿ ಅಂತ. ಸೊ ಈ ಡಿಪ್ರಿಸಿಯೇಷನ್ ನೀವು ನೋಡಬಾರ್ದು, ಅನ್ಅಬ್ಸರ್ವ್ಡ್ ಅಲ್ಲ. ನಾರ್ಮಲ್ ಡಿಪ್ರಿಸಿಯೇಷನ್ ಏನಾದ್ರು ಕೊಟ್ಟಿದ್ರೆ ಮಾತ್ರನೇ ಆ ಒಂದು P&L ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಬರುತ್ತೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ನೀವು ಈ ಡಿಪ್ರಿಸಿಯೇಷನ್ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಇದೆ ಡೈರೆಕ್ಟ್ ಟ್ಯಾಕ್ಸ್. ಸೊ ಯಾವುದೇ ಡೈರೆಕ್ಟ್ ಟ್ಯಾಕ್ಸ್ ನ P&L ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಎಲ್ಲ ಏನಿದೆ ಅದು ಇನ್ಅಡ್ಮಿಷಬಲ್ ಆಗುತ್ತೆ. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಏನ್ ಕೊಟ್ಟಿದ್ದಾರೆ, ಇನ್ಕಮ್ ಟ್ಯಾಕ್ಸ್ 15,000 ಈಸ್ ಎನ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್. ಸೊ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಆಗಿರೋದ್ರಿಂದ ಆಡ್ ಮಾಡಬೇಕು. ಜಸ್ಟ್ ಆಡ್ 15,000 ನ ಆಡ್ ಮಾಡೋಣ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಆದ್ಮೇಲೆ ಟ್ರಾನ್ಸ್ಫರ್ ಟು ರಿಸರ್ವ್ ಕೊಟ್ಟಿದ್ದಾರೆ ನೋಡಿ. ಎನಿ ರಿಸರ್ವ್ಸ್ ಟ್ರಾನ್ಸ್ಫರ್ಸ್ ಟು ರಿಸರ್ವ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಿಸರ್ವ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ದಟ್ ಈಸ್ ಆಲ್ಸೋ ಇನ್ಅಡ್ಮಿಷಬಲ್. 20,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವೇನ್ ಮಾಡಿ ಅಂದ್ರೆ ಟ್ರಾನ್ಸ್ಫರ್ ಟು ಇನ್ ರಿಸರ್ವ್, ಯಾವುದೇ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ. ಟ್ರಾನ್ಸ್ಫರ್ ಕೊಡ್ ರಿಸರ್ವ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಅದನ್ನ ನೀವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆಡ್ ಮಾಡಿ, ಸರಿನಾ? ಸೊ ಇನ್ಯಾವ್ದನ್ನ ಎಕ್ಸ್ಪೆನ್ಸಸ್ ಇದೆಯಾ ಡೆಬಿಟ್ ಸೈಡ್ ಅಂತ ಹೇಳಿದ್ರೆ ಆಫೀಸ್ ಎಕ್ಸ್ಪೆನ್ಸ್ ಇದೆ, ಅದು ಬಿಸ್ನೆಸ್ ತಗೊಳಕ್ ಹೋಗ್ಬೇಡಿ. ಲಾಸ್ ಆನ್ ಸಬ್ಸಿಡರಿ ಕಂಪನಿ ಲಾಸ್ ಇದೆ. ಸೊ ಅದು ಈ ಲಾಸ್ ಈ ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ನಾವು ತಗೊಳಕ್ ಹೋಗೋದಿಲ್ಲ, ಮ್ಯಾಟ್ ಪ್ರಾವಿಷನ್ ಅಲ್ಲಿ ಅಲ್ಲಿ ತಗೋಬೇಕಾಗುತ್ತೆ. ನಾರ್ಮಲ್ ಪ್ರಾವಿಷನ್ ಅಲ್ಲಿ ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗುತ್ತೆ, ಹಾಗಾಗಿ ತಗೊಳಕ್ ಹೋಗೋದಿಲ್ಲ, ಜಸ್ಟ್ ಇಗ್ನೋರ್ ಮಾಡಿ. ಇನ್ಯಾವುದು ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಇದೆಯಾ ಅಂದ್ರೆ ಯಾವುದು ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದನ್ನ ಎಕ್ಸ್ಪೆನ್ಸಸ್ ಇದೆಯಾ ತಗೊಂಡೇ ಇಲ್ಲದೆ ಇದು ಇನ್ಅಡ್ಮಿಷಬಲ್ ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವುದು ಇನ್ಅಡ್ಮಿಷಬಲ್ ರಿಲೇಟೆಡ್ ಇಲ್ಲ. ಸೊ ಹಾಗಾಗಿ ಯಾವುದು ಕೂಡ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲದೆ ಇರೋ ಕಾರಣ ಯಾವುದು ಕೂಡ ಬರಲ್ಲ. ಸೊ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈ ನೆಟ್ ಪ್ರಾಫಿಟ್ಗೆ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ನ ಎರಡು ಆಡ್ ಮಾಡ್ಕೊಳ್ತೀನಿ. ಆಡ್ ಮಾಡ್ಕೊಂಡ್ರೆ ನನಗೆ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ ಸೊ 5,80,000 rupees ನನಗೆ ಸಿಗುತ್ತೆ. ನೆಟ್ ಪ್ರಾಫಿಟ್ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಯು ವಿಲ್ ಗೆಟ್ 5,80,000. ಈಗ ನೀವು ಎಲ್ಲ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿದಾದ್ಮೇಲೆ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಏನು, ಒಂದು ನಾನ್ ಬಿಸ್ನೆಸ್ ಇನ್ಕಮ್ ಏನಾದ್ರೂ ಕ್ರೆಡಿಟ್ ಸೈಡ್ ಕೊಟ್ಟಿದಾರ ಅಂತ ನೋಡ್ಬೋದು. ಸೊ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಕ್ರೆಡಿಟ್ ಸೈಡ್ ಯಾವ್ದು ನಾನ್ ಬಿಸ್ನೆಸ್ ಇನ್ಕಮ್ ಇಲ್ಲ, ಲೆಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಏನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇದೇ ಇದರಲ್ಲಿ ನೋಡಿ, ಕ್ವಶನ್ ಅಲ್ಲಿ ನಮಗೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಕೊಟ್ಟಿದ್ದಾರೆ, ಇನ್ನೊಂದು ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ಯಾವ ಕ್ವಶನ್ ಅಲ್ಲಿ ನಿಮ್ಗೆ ಬ್ರಾಡ್ ಫಾರ್ವರ್ಡ್ ಲಾಸ್ ಅಂದ್ರೆ ಬಿಸ್ನೆಸ್ ಲಾಸಸ್, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಕ್ವಶನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲೇ ಬರೋದದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಮಾಡ್ಬೇಕಾದ್ರೆ ಸೊ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಂತ ಏನ್ ಕೊಟ್ಟಿರ್ತಾರಲ್ವಾ, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಂತ ಏನ್ ಕೊಟ್ಟಿದ್ದಾರೆ ಅದನ್ನ ನೀವು ಈ ಒಂದು ನಾರ್ಮಲ್ ಪ್ರಾವಿಷನ್ಸ್ಗೆ ತಗೋಬೇಕಾಗುತ್ತೆ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಂತ ಏನ್ ಕೊಟ್ಟಿದ್ದಾರೆ ಆ ಅಮೌಂಟ್ಗಳನ್ನ ಮಾತ್ರ ತಗೋಬೇಕು. ಯಾಕಂದ್ರೆ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಏನ್ ಹೇಳಿದರೆ ಅದು ಬುಕ್ ಪ್ರಾಫಿಟ್ಗೆ ಹೋಗುತ್ತೆ. ಬಟ್ ನೀವು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀರಾ ನಾರ್ಮಲ್ ಪ್ರಾವಿಷನ್ ಅಂಡರ್ ಅಲ್ಲಿ ಅಂತ ಬಂದಾಗ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಏನ್ ಕೊಟ್ಟಿರ್ತಾರೆ ಆ ಒಂದು ಅಮೌಂಟ್ ಅನ್ನ ನೀವು ತಗೋಬೇಕಾಗುತ್ತೆ. ಸೊ ನೀವೇನ್ ಲೆಸ್ ಮಾಡ್ತೀರಾ ಅಂದ್ರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ಸೊ ಬಿಸ್ನೆಸ್ ಇದು ಬುಕ್ಸ್ ಆಫ್ ಅಕೌಂಟ್ ಇಲ್ಲಿ ತಗೋಬಹುದು. ಆಸ್ ಪರ್ 80 ಇರೋದನ್ನೇ ತಗೋಬೇಕು. ಆಸ್ ಪರ್ 80 ಎಷ್ಟಿದೆಯಪ್ಪ ಅಂದ್ರೆ 75,000 ಇದೆ. ಸೊ 75,000 ಡೈರೆಕ್ಟ್ ಆಗಿ ತಗೊಳ್ತೀನಿ. ಅದೇ ತರ ನೀವೇನ್ ಮಾಡ್ಬೇಕು ಅಂದ್ರೆ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸರ್ವ್ಡ್
unobserved depreciation. Brought forward unobserved depreciation as per IT. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್. ಆಸ್ ಪರ್ IT ಇನ್ಕಮ್ ಟ್ಯಾಕ್ಸ್ ಪ್ರಕಾರ ತಗೋಬೇಕು. ದಿಸ್ ಇಸ್ ಆಲ್ಸೋ ಬಿಸ್ನೆಸ್ ಲಾಸ್ ಆಲ್ಸೋ ಆಸ್ ಪರ್ IT ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಇರೋದನ್ನೇ ತಗೋಬೇಕು. ಇಲ್ಲಿ ಬ್ರಾಸ್ ಫಾರ್ವರ್ಡ್ ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ ಆಸ್ ಪರ್ IT ಎಷ್ಟಿದೆಯಪ್ಪ ಅಂದ್ರೆ 3,75,000 ಇದೆ. 3,75,000. ಸೊ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡ್ತಾ ಇದ್ರ ಅಂದ್ರೆ ಲೆಸ್ ಮಾಡೋದಕ್ಕೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಮತ್ತೆ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸರ್ವ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂದ್ರೆ ಆಸ್ ಪರ್ ಟ್ಯಾಕ್ಸ್, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಇರೋ ಅಮೌಂಟ್ ಅನ್ನ ಎರಡನ್ನೂ ಕೂಡ ನೀವು ಲೆಸ್ ಮಾಡಬೇಕು. ಹಾಗಾಗಿ ನಾನು ಇವೆರಡು ಕೂಡ ತಗೊಂಡಿದ್ದೀನಿ. ಸೊ ಇನ್ಯಾವುದು ಕೂಡ ಅಡ್ಜಸ್ಟ್ಮೆಂಟ್ ನನಗೆ ಇಲ್ಲ. ಸೊ ಬಿಸ್ನೆಸ್ ಇನ್ಕಮ್, ನಾನ್ ಬಿಸ್ನೆಸ್ ಇನ್ಕಮ್ P&L ಅಕೌಂಟ್ ಅಲ್ಲಿ ಕೊಟ್ಟಿಲ್ಲ. ಹಾಗಾಗಿ ನಾನು ಈ 5,80,000 ನಲ್ಲಿ ಇವೆರಡನ್ನ ನಾನು ಲೆಸ್ ಮಾಡ್ಕೊಂಡ್ರೆ ನನಗೆ ಎಷ್ಟು ಬರ್ತಪ್ಪ ಅಂತ ಹೇಳಿದ್ರೆ, ಇವೆರಡು ಲೆಸ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ 1,30,000 rupees ಬರುತ್ತೆ. ಈ 1,30,000 ನಾವೇನಂತ ಟ್ರೀಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್, ದಿಸ್ ಇಸ್ ವಾಟ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇಷ್ಟು ಈ ಒಂದು ಇನ್ಕಮ್ ಫ್ರಮ್ ಬಿಸ್ನೆಸ್, ಈ ಒಂದು ಕ್ವಶನ್ಗೆ ಬರೀ ಇನ್ಕಮ್ ಫ್ರಮ್ ಬಿಸ್ನೆಸ್ ಇರೋದು. ನೆಟ್ ಪ್ರಾಫಿಟ್ ಆಡ್ inadmissible expenses less non-business expenses credited to profit and loss account as well as less brought forward business losses as per income tax, brought forward unabsorbed depreciation as per income tax, you will get income from business ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಮೊದಲನೇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಮಾಡಿರ್ತಕ್ಕಂಥದ್ದು. ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಸೊ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈ ತರ ಎರಡು ಕಾಲಮ್ ಹಾಕೊಳ್ಳಿ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್, ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ. ಸೊ ಟೋಟಲ್ ಇನ್ಕಮ್ ನಿಮಗೆ ಗೊತ್ತು ಏನೇನ್ ಬರುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಒನ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಬಿಸ್ನೆಸ್ ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. 1,30,000 rupees ಬಂದಿದೆ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ 1,30,000. ಅದೇ ತರ ಎರಡನೇದು ಬಂದು ನೀವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, HP. ನಮ್ಮ P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ಇರುತ್ತೆ, ಬಟ್ ಈ ಒಂದು ಕ್ವಶನ್ ಅಲ್ಲಿ P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ನಮ್ಗೆ ಏನು ಕೊಟ್ಟಿಲ್ಲ, ಹಾಗಾಗಿ ನಾವು ಏನು ತಗೊಳಕ್ ಹೋಗೋದಿಲ್ಲ. ಸೊ ಇದು ಕ್ರೆಡಿಟ್ ಸೈಡ್ ಇದ್ರೆ, ಇನ್ಕಮ್ ಫ್ರಮ್ HP ಇದ್ರೆ ನೀವು ತಗೋಬೇಕಿತ್ತು, ಬಟ್ P&L ಅಕೌಂಟ್ ಅಲ್ಲಿ ಯಾವ್ದು ಇಲ್ಲ, ಹಾಗಾಗಿ ತಗೊಳಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಥರ್ಡ್ ಒನ್ ಬಂದು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್. So here income from capital gain also there is no information in the credit side of the profit and loss account in the question, so no need to be considered, just nil amount. Then ನಾಲ್ಕನೇದು ಬಂದು income from other source. Income from other source. So in this question also there is no information relating to other source, ಹಾಗಾಗಿ ಅದು ಕೂಡ ನಿಲ್ ಇರುತ್ತೆ. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್, ದಿಸ್ ಇಸ್ ವಾಟ್ GTI, ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಪ್ಪ ಅಂದ್ರೆ 1,30,000 rupees ನಮಗೆ ಸಿಗ್ತಾ ಹೋಗುತ್ತೆ. ಇದರಲ್ಲಿ ನಾವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಸೊ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80 ಪ್ರಕಾರ there is no deduction in the adjustment and in the profit and loss account also there is no information relating to deduction. ಸೊ ಲೆಸ್ ಮಾಡಿದ್ರೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ಸೊ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ ಕರಿತೀವಿ. ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಯಾವ್ದಾದ್ರು ತಗೊಳ್ಳಿ. ಟ್ಯಾಕ್ಸಬಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಎಷ್ಟಪ್ಪ ಅಂದ್ರೆ 1,30,000. ಸೊ ಈ 1,30,000 ಏನಿದೆ ಅದೇ ನಮಗೆ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಸೊ ಇದು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈಗ ನೀವು ಬಿಸ್ನೆಸ್ ಇನ್ಕಮ್ ಆಯ್ತು, ಟೋಟಲ್ ಇನ್ಕಮ್ ಆಯ್ತು. ಈ ಟೋಟಲ್ ಇನ್ಕಮ್ ಆದ್ಮೇಲೆ ನಾವು ಈ ಟೋಟಲ್ ಇನ್ಕಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಹಾಗಾಗಿ ನೋಡಿ, ನಾವು ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಿದಾದ್ಮೇಲೆ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಅಂಡರ್ ನಾರ್ಮಲ್ ಪ್ರಾವಿಷನ್ ಅಂಡರ್ ಅಲ್ಲಿ ಟೋಟಲ್ ಇನ್ಕಮ್ ಮೇಲೆ ನಾವು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ, ಟೋಟಲ್ ಇನ್ಕಮ್ ಮೇಲೆ ನೀವು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ನಮ್ಮ ಹತ್ರ ಟೋಟಲ್ ಇನ್ಕಮ್ ಎಷ್ಟಿದೆಯಪ್ಪ ಕ್ವಶನ್ ಅಲ್ಲಿ ಅಂತ ಹೇಳಿದ್ರೆ, ಸೊ 1,30,000 ಇದೆ. ಸೊ ನಾವು ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಕೊಡೋದ್ರಿಂದ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್, ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಮೇಲೆ ಕೊಡಬೇಕು. ಎಷ್ಟಪ್ಪ ಅಂತ ಹೇಳಿದ್ರೆ ಸೊ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ ಪ್ರೆಸೆಂಟ್ ಇರೋದು 25%. ಸೊ ಟೋಟಲ್ ಇನ್ಕಮ್ ನನಗೆ 1,30,000 ಏನಿದೆ ಇದ್ರ ಮೇಲೆ ನಾನು 25% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡ್ರೆ 1,30,000 into 25% ಮಾಡಿದ್ರೆ ನಮ್ಗೆ
ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಅಟ್ 25% ಮಾಡಿದ್ರೆ ನಮಗೆ 32,500 ರುಪೀಸ್ ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಇದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನೀವು ಆಡ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ನ ಆಡ್ ಮಾಡಿದ್ರೆ, ಸೊ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅನ್ನ ನೀವು ಆಡ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ ಅಟ್ 4% ಅನ್ನ ಆಡ್ ಮಾಡಬೇಕು. 32,500 ಅಲ್ಲಿ ಇಂಟು 4% ಅನ್ನ ಮಾಡಿದ್ರೆ 32,500 ಮೇಲೆ ನೀವು 4% ಅನ್ನ ಮಾಡಿದ್ರೆ 1,300 ರುಪೀಸ್ ಬರುತ್ತೆ. ದಟ್ ಈಸ್ 1,300 ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಕರಿತೀವಿ. ಸೊ ಈಗ ನೀವು 32,500 ಪ್ಲಸ್ 1,500 ಎರಡು ಆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 33,800 ರುಪೀಸ್ ಬರುತ್ತೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್. ಇದನ್ನು ನಾವು ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ಸ್ ಅಂತ ಕರಿತೀವಿ. ಸೊ ಇದು ನಾರ್ಮಲ್ ಪ್ರಾವಿಷನ್ಸ್ಗೆ ಇರ್ತಕ್ಕಂಥ ಟ್ಯಾಕ್ಸ್ ಲಯಬಿಲಿಟಿ. ಈಗ ಮಾಡಬೇಕು, ಫಸ್ಟ್ ನೀವು ಟೋಟಲ್ ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ವಿತ್ ದ ಹೆಲ್ಪ್ ಆಫ್ ಇನ್ಫಾರ್ಮೇಶನ್. ಅದಾದ್ಮೇಲೆ ಟೋಟಲ್ ಇನ್ಕಮ್ ಅನ್ನ ಮಾಡ್ಕೊಳ್ಳಿ, ಆಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ ಮೇಲೆ ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಈಗ ಇದಾದ್ಮೇಲೆ ನಾವು ಇನ್ನೊಂದು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ ಕಾಂಪ್ಯುಟೇಷನ್ ಆಫ್ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದರೆ ಅಂಡರ್ ಸೆಕ್ಷನ್ 115 ಪ್ರಕಾರ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ನೆಕ್ಸ್ಟ್ ನೀವು ಕಾಂಪ್ಯುಟೇಷನ್ ಆಫ್ ಬುಕ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂಡರ್ ಸೆಕ್ಷನ್ 115 ಅಂದ್ರೆ ಮ್ಯಾಟ್ ಪ್ರಾವಿಷನ್ಸ್ ಅಂತ ಅರ್ಥ. ಸೊ ಇದು ಮ್ಯಾಟ್ ಪ್ರಾವಿಷನ್ ಮುಖಾಂತರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ, ಮ್ಯಾಟ್ ಪ್ರಾವಿಷನ್ಸ್ ನ ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಸೇಮ್ ಸಿಮಿಲರ್ ಟು ನಾರ್ಮಲ್ ಪ್ರಾವಿಷನ್ ಹೇಗೆ ಮಾಡ್ತೀವೋ ಹಾಗೆ ಮಾಡ್ತಕ್ಕಂಥದ್ದು, ಸ್ಮಾಲ್ ಚೇಂಜಸ್ ಇರುತ್ತೆ ಅಷ್ಟೇ. ಸೊ ಫಸ್ಟ್ ನೀವು ಬುಕ್ ಪ್ರಾಫಿಟ್ ನ ಕ್ಯಾಲ್ಕುಲೇಷನ್ಸ್ ನ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಆಸ್ ಯೂಶುವಲ್ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕಾಗುತ್ತೆ. ಸೊ ಸೇಮ್ ಆಸ್ ಇಟ್ ಈಸ್ ನಾವು ನಾರ್ಮಲ್ ಪ್ರಾವಿಷನ್ ಸೇಲ್ ಮಾಡಿದ್ವಿ ಅದೇ ತರನೇ ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿದ್ರೆ, ಸೊ ನನ್ಗೆ ಆಲ್ರೆಡಿ ಕ್ವಶನ್ ಎಲ್ಲ ಗೊತ್ತು, 5,45,000 ಕೊಟ್ಟಿದ್ದಾರೆ. ಫಸ್ಟ್ ನಾನು ನೆಟ್ ಪ್ರಾಫಿಟ್ ಅನ್ನೇ ತಗೋಬೇಕು. ಸೊ 5,45,000 ನೆಟ್ ಪ್ರಾಫಿಟ್ ಅನ್ನ ತಗೊಂಡಿದ್ದೀನಿ. ಈ ನೆಟ್ ಪ್ರಾಫಿಟ್ಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಆಡ್ ಏನನ್ನ ಆಡ್ ಮಾಡಬೇಕು ಅಂದ್ರೆ ಆಡ್ ಇನ್ಅಡ್ಮಿಷಬಲ್ ಐಟಮ್ಸ್ ಅನ್ನ ನಾವು ಆಡ್ ಮಾಡಬೇಕು. ಬುಕ್ ಪ್ರಾಫಿಟಿಗೆ ಮಾಡ್ತಾ ಇದ್ದೀರಾ ಅಂದ್ರೆ ಇನ್ಅಡ್ಮಿಷಬಲ್ ಬುಕ್ ಪ್ರಾಫಿಟಿಗೆ ಅಂತ ಬಂದಾಗ ನೋಡಿ, ಆಸ್ ಯೂಶುವಲ್ ನಿಮಗೆ ಗೊತ್ತು ಯಾವ್ದೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಸೊ ಒಂದು ಇನ್ಕಮ್ ಟ್ಯಾಕ್ಸ್ ಇಸ್ ಇನ್ಅಡ್ಮಿಷಬಲ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇಸ್ ಅನ್ ಇನ್ಅಡ್ಮಿಷಬಲ್. ಅವೆರಡು ಫಸ್ಟ್ ಅವೆರಡರ ಜೊತೆಗೆ ನೀವು ಬುಕ್ ಪ್ರಾಫಿಟ್ ಮಾಡಬೇಕಾದ್ರೆ P&L ಅಕೌಂಟ್ ಅಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಮತ್ತೆ ಲಾಸ್ ಆನ್ ಸೇಲ್ ಆಫ್ ಸಬ್ಸಿಡರಿ ಅಂತ ಕೊಟ್ಟಿರ್ತಾರೆ. ಈ ನಾಲ್ಕು ಕೂಡ ಇನ್ಅಡ್ಮಿಷಬಲ್ ಐಟಮ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್. ಸಮ್ ಟೈಮ್ ಪ್ರಪೋಸ್ ಡಿವಿಡೆಂಟ್ ಕೂಡ ಕ್ವಶನ್ ಅಲ್ಲಿ ಕೊಟ್ಟಿರ್ಬೋದು, ಅದು ಕೂಡ ನೀವು ಸೊ ಇನ್ಅಡ್ಮಿಷಬಲ್ ಐಟಮ್ ಆಗುತ್ತೆ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ. ಹಾಗಾಗಿ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ನಾಲ್ಕು ಕೂಡ ನಾವು ತಗೋಬೇಕಾಗುತ್ತೆ. ಸೊ ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಇನ್ಅಡ್ಮಿಷಬಲ್ ಐಟಮ್ಸ್ ಅಂತ ಫಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್ ಆಲ್ರೆಡಿ ನಾವು ತಗೊಂಡಿದೀವಿ ಮೇಲೆ, ಹಾಗಾಗಿ 15,000 ರುಪೀಸ್ ಕೊಟ್ಟಿದ್ದಾರೆ. ದೆನ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಕ್ವಶನ್ ಅಲ್ಲಿ 20,000 ಕೊಟ್ಟಿದ್ದಾರೆ, ತಗೊಂಡಿದ್ದೀನಿ. ಅದಾದ್ಮೇಲೆ ಕ್ವಶನ್ ಅಲ್ಲಿ ಡಿಪ್ರಿಸಿಯೇಷನ್ ಇದೆ. ಸೊ ಡಿಪ್ರಿಸಿಯೇಷನ್ ಬುಕ್ ಪ್ರಾಫಿಟ್ ಮಾತ್ರನೇ ತಗೋಬೇಕು ಈ ತರ ಸಿಚುಯೇಷನ್ಸ್ ಇದ್ದಾಗ. ಸಪೋಸ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ರೆ ನಾನು ನಾರ್ಮಲ್ ಪ್ರಾವಿಷನ್ಸ್ ಅಲ್ಲೂ ತಗೊಳ್ತಿದ್ದೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ, ಹಾಗಾಗಿ ಬರೀ P&L ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್. ಯಾವಾಗ ಅಡ್ಜಸ್ಟ್ಮೆಂಟ್ ಅಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದ್ರೆ ಬರೀ ಡಿಪ್ರಿಸಿಯೇಷನ್ P&L ಅಕೌಂಟ್ ಅಲ್ಲಿ ಇರೋದು. ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ ನೀವು ತಗೋಬೇಕು, ಬಿಟ್ರೆ ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬಾರ್ದು. ಸೊ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಬುಕ್ ಪ್ರಾಫಿಟ್ ನಾರ್ಮಲ್ ಡಿಪ್ರಿಸಿಯೇಷನ್ P&L ಅಕೌಂಟ್ ಅಲ್ಲಿ 50,000 ಕೊಟ್ಟಿದ್ದಾರೆ. ಅದು ಇನ್ನೊಂದೇನಪ್ಪ ಅಂದ್ರೆ ಲಾಸ್ ಆನ್ ಸೇಲ್ ಆಫ್ ಸಬ್ಸಿಡರಿ. ಕೊಟ್ಟಿದ್ದಾರೆ, ಎಷ್ಟಪ್ಪ ಅಂದ್ರೆ 12,500. ಸೊ ಈ ನಾಲ್ಕು ಕೂಡ ಇನ್ಅಡ್ಮಿಷಬಲ್ ಐಟಮ್ ಆಸ್ ಪರ್ ಬುಕ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಡಿಪ್ರಿಸಿಯೇಷನ್ ತಗೋಬೇಕು, ಲಾಸ್ ಆನ್ ಸೇಲ್ ಆಫ್ ಸಬ್ಸಿಡರಿಯನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ಪ್ರಪೋಸ್ ಡಿವಿಡೆಂಟ್ ಒಂದು ಬರಬಹುದು ಕ್ವಶನ್ ಅಲ್ಲಿ. ಸೊ ಇನ್ಯಾವುದು ಕೂಡ ಡೆಬಿಟ್ ಸೈಡ್ ಇನ್ಯಾವುದು ಬರೋದಿಲ್ಲ. ಇನ್ಅಡ್ಮಿಷಬಲ್ ಐಟಮ್ ಆಸ್ ಪರ್ ಬುಕ್ಸ್ ಪ್ರಾಫಿಟ್ ಪ್ರಕಾರ ಅಥವಾ ಮ್ಯಾಥ್ ಪ್ರಕಾರ ಯಾವುದು ಕೂಡ ಇಲ್ಲ.
ಈಗ ನಾವಿಷ್ಟು ಟೋಟಲ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 97,000 ಇಷ್ಟು ಕೂಡ ನಾವು ಟೋಟಲ್ ಮಾಡ್ಕೊಂಡ್ರೆ ನಮಗೆ 6,42,500 ರುಪೀಸ್ ಸಿಗುತ್ತೆ. 6,42,500 ನಮಗೆ ಟೋಟಲ್ ಸಿಗುತ್ತೆ. ಸೊ ಇದರಲ್ಲಿ ನಾವು ಏನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಅಡ್ಮಿಷಬಲ್ ಐಟಮ್ಸ್ ಅಥವಾ ನಾನ್ ಬಿಸ್ನೆಸ್ ಇನ್ಕಮ್ಸ್ ವಿಚ್ ಆರ್ ಕ್ರೆಡಿಟೆಡ್ ವಿತ್ P&L ಅಕೌಂಟ್ ಲೆಸ್ ಮಾಡ್ತಿದ್ವಿ. ಕ್ವಶನ್ ಅಲ್ಲಿ ನಮಗೆ ಗೊತ್ತು ಡೈರೆಕ್ಟ್ ಆಗಿ ನಾನ್ ಬಿಸ್ನೆಸ್ ಇನ್ಕಮ್ ಯಾವುದು ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಹಾಗಾಗಿ ತಗೊಳಕ್ ಹೋದಿಲ್ಲ. ಬಟ್ ಅಡ್ಮಿಷಬಲ್ ಐಟಮ್ಸ್ ಯಾವ್ದಪ್ಪ ಅಂದ್ರೆ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಯಾವ್ದು ಅಂತ ಹೇಳಿದ್ರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಅಂತ ಏನ್ ಕೊಟ್ಟಿದ್ದಾರೆ ನೋಡಿ, ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಅಂತ ಏನ್ ಕೊಡ್ತಾರೆ, ಆಸ್ ಪರ್ ಬುಕ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಅಮೌಂಟು ಬುಕ್ ಪ್ರಾಫಿಟ್ಗೆ ಹೋಗ್ಬೇಕು. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆಸ್ ಪರ್ ಬುಕ್ಸ್ ಅಂತ ಕೊಡ್ಬೋದು, ಅಥವಾ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಇದೆ ಅಂದ್ರೆ ಅದು ಮ್ಯಾಟ್ ಪ್ರಾವಿಷನ್ಗೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ತಗೋಬೇಕಾದ್ರೆ ಸ್ಮಾಲ್ ಚೇಂಜಸ್ ಇದೆ. ನೀವು ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ತಗೊಳೋದಕ್ಕೂ ಮ್ಯಾಟ್ ಪ್ರಾವಿಷನ್ಸ್ ಅಲ್ಲಿ ತಗೊಳೋದಕ್ಕೂ ಡಿಫ್ರೆಂಟ್ ಇದೆ. ನೋಡಿ, ನೀವು ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ತಗೊಳ್ತೀರಾ ಅಂದ್ರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಮತ್ತೆ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ಸ್ ಆಸ್ ಪರ್ ಐ ಟಿ ಎರಡೂ ಕೂಡ ತಗೊಳ್ತೀವಿ. ಬಟ್ ಇಲ್ಲಿ ಬುಕ್ ಪ್ರಾಫಿಟ್ ಅನ್ನ ಮಾಡಬೇಕಾದ್ರೆ ಸೊ ನಾವು ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್, ದಟ್ ಈಸ್ ಬಿಸ್ನೆಸ್ ಲಾಸ್ ಅಥವಾ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್. ಕ್ವಶನ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ, ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್, ದಟ್ ಈಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 62,500 ಕೊಟ್ಟಿದ್ದಾರೆ. ದಟ್ ಈಸ್ 62,500 ರುಪೀಸ್ ಕೊಟ್ಟಿದ್ದಾರೆ. ಅದೇ ತರ ಸೊ ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ಡ್, ದಟ್ ಈಸ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಎಷ್ಟಿದೆಪ್ಪ ಅಂದ್ರೆ 25,000 ಇದೆ. ಸೊ ನೋಡಿ, ನೀವು ಈ ಒಂದು ಬುಕ್ ಪ್ರಾಫಿಟ್ ಅನ್ನ ಮಾಡಬೇಕಾದ್ರೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್, ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಎರಡು ಅಮೌಂಟ್ ಅನ್ನ ತಗೋಬಾರ್ದು. ಸೊ ಇವೆರಡನ್ನ ಕಂಪೇರ್ ಮಾಡಿಕೊಂಡು ಇವೆರಡರಲ್ಲಿ 62,500 ಮತ್ತೆ 25,000 ಏನಿದೆ, ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆ ಅದನ್ನ ಮಾತ್ರನೇ ನಾವು ತಗೋಬೇಕಾಗುತ್ತೆ. ಸೊ ವಿಚ್ ಎವರ್ ಈಸ್ ಲೋಯರ್ ಇರೋದನ್ನ ನಾವು ತಗೋಬೇಕು. ಸೊ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ 62,500, ಬ್ರಾಡ್ ಫಾರ್ವರ್ಡ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ 25,000. ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅದನ್ನ ನಾವು ತಗೋಬೇಕಾಗುತ್ತೆ. ಇದನ್ನ ನೀವು ತಗೋಬೇಕು. ಸೊ ಎರಡರಲ್ಲಿ ಯಾವ್ದು ಕಡಿಮೆ ಇದೆಯಪ್ಪ ಅಂದ್ರೆ 25,000 ಕಡಿಮೆ ಇದೆ. ಸೊ 25,000 ನಾನು ತಗೊಳ್ತೀನಿ. ಇದು ಒಂದು ನಾರ್ಮಲ್ ಆಗಿ ನೀವು ತಗೋಬೇಕು. ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಮತ್ತೆ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಎಷ್ಟು ಕೊಟ್ಟಿದ್ರೆ ಎರಡು ಕಂಪೇರ್ ಮಾಡಿ ಯಾವ್ದು ಕಡಿಮೆ ಇದೆ ಅದನ್ನ ನೀವು ತಗೋಬೇಕು. ಇದು ಕಾಮನ್ ಆಗಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದ್ರೆ ಮಾತ್ರ ಬರುತ್ತೆ, ಇಲ್ಲಾಂದ್ರೆ ಇದೆಲ್ಲೂ ಕೂಡ ಬರಲ್ಲ. ಇನ್ನೊಂದು ಲೆಸ್ ಮಾಡೋದೇನಿದೆಯಪ್ಪ ಅಂದ್ರೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಮಗೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ, ಒಂದೇ ಕೊಟ್ಟಿರೋದು ಡಿಪ್ರಿಸಿಯೇಷನ್, ಸರಿನಾ? ಒಂದು ಕೊಟ್ಟಾಗ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿರೋದ್ರಿಂದ ಸೊ ನೀವು ಬುಕ್ ಪ್ರಾಫಿಟ್ ನ ಇದು ನಾರ್ಮಲ್ ಪ್ರಾವಿಷನ್ ಮಾಡ್ಬೇಕಾದ್ರೆ ನೀವು ಎಲ್ಲೂ ತಗೊಳಕ್ ಹೋಗೋದಿಲ್ಲ, ಜಸ್ಟ್ ಇಗ್ನೋರ್ ಮಾಡಿ. ಬಟ್ ಬುಕ್ ಪ್ರಾಫಿಟ್ ಮಾಡ್ಬೇಕಾದ್ರೆ ನೀವು ಅದನ್ನ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಒಂದ್ಸಲ ಆಡ್ ಮಾಡಬೇಕು. ಮತ್ತೆ ಅದೇ ಡಿಪ್ರಿಸಿಯೇಷನ್ ನೀವೇನ್ ಮಾಡಿ ಅಂದ್ರೆ ಸೊ ಅಲೌಡ್ ಅಡ್ಮಿಷಬಲ್ ಐಟಮ್ಸ್ ಅಂತ ನೀವು ಡಿಡಕ್ಟ್ ಮಾಡಿ. ಡಿಪ್ರಿಸಿಯೇಷನ್ ಎಷ್ಟಪ್ಪ ಅಂದ್ರೆ 50,000 ಕೊಟ್ಟಿದ್ದಾರೆ. ಇದು P&L ಅಕೌಂಟ್ ಅಲ್ಲಿ ಇರೋ ಡಿಪ್ರಿಸಿಯೇಷನ್. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಹತ್ರ P&L ಅಕೌಂಟ್ ಅಲ್ಲಿ ಇರೋ ಡಿಪ್ರಿಸಿಯೇಷನ್ ಒಂದ್ಸಲ ಆಡ್ ಮಾಡಿ ಇನ್ನೊಂದ್ಸಲ ಲೆಸ್ ಮಾಡಿ. ಇದು ಬುಕ್ ಪ್ರಾಫಿಟ್ ಮಾತ್ರನೇ ನೀವು ಹೀಗೆ ಮಾಡಬೇಕಾಗಿರೋದು. ಸೊ ಈಗ ಇನ್ಯಾವುದು ಕೂಡ ಅಡ್ಜಸ್ಟ್ಮೆಂಟ್ ಅಲ್ಲೂ ಇಲ್ಲ, ಕ್ರೆಡಿಟ್ ಸೈಡು ಇಲ್ಲ. ಈಗ ಏನ್ ಮಾಡಿ ಅಂದ್ರೆ ಈ 6,42,500 ಅಲ್ಲಿ ಸೊ ಈ ಎರಡು ಅಮೌಂಟ್ ಅನ್ನ ನೀವು ಲೆಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಅಮೌಂಟ್ ಅನ್ನು ನಾವು ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಎಷ್ಟು ಬರುತ್ತಪ್ಪ ಬುಕ್ ಪ್ರಾಫಿಟ್ ಅಂತ ಹೇಳಿದ್ರೆ 5,67,500 ರುಪೀಸ್ ಸಿಗುತ್ತೆ. ದಿಸ್ ಇಸ್ ವಾಟ್ ಬುಕ್ ಪ್ರಾಫಿಟ್. ಇದನ್ನ ನಾವು ಬುಕ್ ಪ್ರಾಫಿಟ್ ಅಂತ ಕರಿತೀವಿ.
ಸೊ ಈ ತರ ನೀವು ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗತ್ತೆ. ಈಗ ಈ ಬುಕ್ ಪ್ರಾಫಿಟ್ ಮೇಲೆ ನಾವು ಟ್ಯಾಕ್ಸ್ ಅನ್ನ ಕೊಡಬೇಕಾಗತ್ತೆ. ಸೊ ಎಷ್ಟಪ್ಪ ಟ್ಯಾಕ್ಸ್ ಅಪ್ಪ ಅಂತ ಹೇಳಿದ್ರೆ ದಟ್ ಈಸ್ ವಾಟ್ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಅಂಡರ್ ಸೆಕ್ಷನ್ 115 JB ಪ್ರಕಾರ ನಾವು ಬುಕ್ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ನೀವು ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಅಪ್ಪ ಅಂದ್ರೆ ಗೊತ್ತಿರಬೇಕು. ಇವಾಗ ಇರೋದು 15%, ಮೊದಲು 18.5 ಇತ್ತು, ಇವಾಗ 15% ಅಷ್ಟೇ ಇರ್ತಕ್ಕಂಥದ್ದು. ಸೊ ಬುಕ್ ಪ್ರಾಫಿಟ್ ನಮ್ಮ ಹತ್ರ ಎಷ್ಟಿದೆ ಅಂದ್ರೆ 5,67,500. ಎಲ್ಲಿದೆಯಪ್ಪ ಅಂದ್ರೆ ನಾವೇ ಫೈಂಡ್ ಔಟ್ ಮಾಡಿದೀವಿ ಬುಕ್ ಪ್ರಾಫಿಟ್ ಅನ್ನ. ನಮ್ಗೆ ಎಷ್ಟು ಬಂದಿದೆ ಬುಕ್ ಪ್ರಾಫಿಟ್? 5,67,500 ಇದೆ. ಇದ್ರ ಮೇಲೆ ನಾವು 15% ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಸೊ 5,67,500 ಮೇಲೆ 15% ಮಾಡಿದ್ರೆ ನಮಗೆ 5,125 ರೂಪೀಸ್ ಸಿಗುತ್ತೆ. ಈಗ ನೀವು ಇದಕ್ಕೆ ಏನ್ ಮಾಡಬೇಕು ಅಂದ್ರೆ ಏನ್ ಆಡ್ ಮಾಡ್ತೀರಾ ಅಂದ್ರೆ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಎಷ್ಟಪ್ಪ ಅಂದ್ರೆ 4% ಅನ್ನ ನಾವು ಆಡ್ ಮಾಡಬೇಕು. ಯಾವುದ್ರ ಮೇಲೆ? 85,125 ಮೇಲೆ ನೀವು 4% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. 4% ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ 3,405 ರೂಪೀಸ್ ಸಿಗತ್ತೆ. ಸೊ ಈಗ ನೀವು ಇವೆರಡನ್ನ ಆಡ್ ಮಾಡಿ 85,125 ಪ್ಲಸ್ 3,405 ಯು ವಿಲ್ ಗೆಟ್ 88,530 ನಿಮಗೆ ಸಿಗುತ್ತೆ. ದಟ್ ಈಸ್ 88,530 ಏನ್ ಸಿಗುತ್ತೆ. ಇದನ್ನ ನಾವು ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್, ಮ್ಯಾಟ್ ಅಥವಾ ಅಂಡರ್ 115 JB ಅಂಡರ್ ಅಲ್ಲಿ ಇರ್ತಕ್ಕಂಥ ಟ್ಯಾಕ್ಸ್ ಲಯಬಿಲಿಟಿ. ಸೊ ಇದು ನಾರ್ಮಲ್ ಪ್ರಾವಿಷನ್ಸ್ ಅಲ್ಲೂ ಮಾಡಿರೋದು ಮತ್ತೆ ಬುಕ್ ಪ್ರಾಫಿಟ್ ಮೇಲೂ ಮಾಡಿರೋದು. ಈಗ ನಾವು ಫೈನಲ್ ಆಗಿ ಏನು ಟ್ಯಾಕ್ಸ್ ಲಯಬಿಲಿಟಿ ಯಾವ್ದ್ರ ಮೇಲೆ ಕಂಪನಿ ಯಾವ ಟ್ಯಾಕ್ಸ್ ಅನ್ನ ಕೊಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ನಿಮಗೆ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ ನಿಮಗೆ ಬಂದಿದೆ. ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ನಾರ್ಮಲ್ ಪ್ರಾವಿಷನ್ 33,800 ಬಂದಿದೆ. ಸೊ ಒಂದು ನಾರ್ಮಲ್ ಪ್ರಾವಿಷನ್ಸ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿರೋ ಟ್ಯಾಕ್ಸ್, ದಟ್ ಈಸ್ ಟ್ಯಾಕ್ಸ್ ಪ್ರಾವಿಷನ್ ಅಂಡರ್ ನಾರ್ಮಲ್ ಪ್ರಾವಿಷನ್. ಅದೇ ತರ ಟ್ಯಾಕ್ಸ್ ಲಯಬಿಲಿಟಿ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ, ಮ್ಯಾಟ್ ಪ್ರಾವಿಷನ್ಸ್ ಅಲ್ಲೂ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ ಎರಡು ಕೂಡ ತಗೊಂಡಿದೀವಿ. ಇವೆರಡರಲ್ಲಿ ಈಗ ಇವೆರಡೂ ಕೂಡ ಏನ್ ಕನ್ಸಿಡರ್ ಮಾಡಿದೀವಿ, ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್, ಯಾವುದು ಜಾಸ್ತಿ ಇದೆ, ವಿಚ್ ಎವರ್ ಈಸ್ ಹೈಯರ್ ಏನಿದೆ. ಸೊ ಇವೆರಡರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಯಾವುದು ಜಾಸ್ತಿ ಇದೆ ನೋಡಿ ಅದನ್ನ ನಾವು ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. 33,800 ಅಥವಾ 88,560 ಯಾವ್ದು ಜಾಸ್ತಿ ಇದೆಯಪ್ಪ ಅಂತ ಹೇಳಿದ್ರೆ 88,560 ಜಾಸ್ತಿ ಇದೆ. ಸೊ 88,530 ಏನಿದೆ, ಸೊ ಅದು ನಮಗೆ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಕಂಪನಿ, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಕಂಪನಿ ಅಂತ ಕರಿತೀವಿ. ಅಂದ್ರೆ ನಾರ್ಮಲ್ ಪ್ರಾವಿಷನ್ಸ್ ಅಲ್ಲೂ ನಾವು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಬುಕ್ ಪ್ರಾಫಿಟ್ ಅಲ್ಲೂ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ಅವೆರಡು ಟ್ಯಾಕ್ಸ್ ಲಯಬಿಲಿಟಿ ತಗೊಂಡು ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಇದೆ ಅದನ್ನ ಕೊಡಪ್ಪ ಅಂತ ಹೇಳುತ್ತಷ್ಟೇ. ಸೊ ಇಲ್ಲಿ ಮ್ಯಾಟ್ ಪ್ರಾವಿಷನ್ಸ್ ಅಲ್ಲಿ ಜಾಸ್ತಿ ಇದೆ, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್ ಪ್ರಾವಿಷನ್ 115 JB ಪ್ರಕಾರ 88,560 ಜಾಸ್ತಿ ಇದೆ. ಹಾಗಾಗಿ ಆ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಈ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಮಿಸ್ಟೇಕ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಥ್ಯಾಂಕ್ ಯು.